ಓಪನ್ ಮಾಡು. ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ಗೈಸ್, ಇವತ್ತು ನನ್ನ ಬರ್ಡೇ ಅಂದರೆ ನನ್ನ ಬರ್ಡೇ ಹಾಗೆ ಇನ್ನು ದೇವಸ್ಥಾನಕ್ಕೆಲ್ಲ ಮತ್ತೆ ಹೋಗ್ತಿದ್ದೇವೆ ದೇವಸ್ಥಾನಕ್ಕೆ. ಗೈಸ್, ಗುತ್ತಿಯರಿಗೆ ಹೋಗಿ ನಾವು ಇಷ್ಟೆಲ್ಲ ತಗೊಂಡಿದ್ದೇವೆ ಹಾಗೆ ಗೈಸ್. ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಇದರೊಳಗೆ ಗೈಸ್ 500 ರೂಪಾಯಿ ಸಿಕ್ಕಿತ್ತು. ಥ್ಯಾಂಕ್ ಯು ಗೈಸ್. ಅವನಿಗೆ ಗೊತ್ತಿಲ್ಲ, ನಾವು ಅರೇಂಜ್ಮೆಂಟ್ ಎಲ್ಲ ಮಾಡಿ ಆಯಿತು. ಈಗ ನೋಡಿ ಹೀಗಿದೆ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡ್ರೆಸ್ ಎಲ್ಲ ಹಾಕಿ ರೆಡಿ ಆದೆ, ಸ್ನಾನ ಮಾಡಿ ಆಯಿತು. ಒಳಗಡೆ ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ, ಕಿಟಕಿಲಿ ಎಂತ ಕಾಣೋದಿಲ್ಲ. ಅರ್ಧ ಗಂಟೆ ಆಯಿತು, ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ. ಇನ್ನು ಒಳಗೆ ಎಂತ ಎಲ್ಲ ಮಾಡ್ತಿದ್ದಾರೆ ಗೊತ್ತಿಲ್ಲ, ಹೋಗಿ ನೋಡ್ಬೇಕಷ್ಟೇ. ಕಣ್ಣು ಮುಚ್ಕೊ ಹೋಗುವ. ಮುಚ್ಕೊಂಡೆ, ಓಪನ್ ಮಾಡು. ವಾ ಗೈಸ್, ಸೂಪರ್ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಗೈಸ್. ಕೇಕ್ ನೋಡಿ, ನನಗೆ ಇದ್ರ ವಿಷಯನೇ ಗೊತ್ತಿಲ್ಲ. ಕೇಕ್ ನೋಡಿ ಗೈಸ್, ಇದೆ, ಒಂದು ಕಿಟ್ ಕ್ಯಾಟ್ ಇದೆ, ಒಂದು 60 ರೂಪಾಯಿ ಡೈರಿ ಮಿಲ್ಕ್ ಇದೆ, ಇದೆಂತ ಇದೆ. ಹೀಗೆಲ್ಲ ಗೈಸ್. ಇನ್ನು ಕೇಕ್ ಕಟಿಂಗ್ ಮಾಡುವಾಗ ಸಿಗ್ತಾನೆ. ಬಾಯ್. Happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. ಗೈಸ್, ಈಗ ನಾವು ಮನೇಲಿದ್ದೇವೆ. ಎಲ್ಲಿ ನೋಡಿ ಇಡೀ ಮೋಡ ಬಂದಿದೆ. ಹಾಗೆ ಗೈಸ್, ಮಳೆ ಬರುತ್ತದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಗೈಸ್, ಈಗ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಲಿಕ್ಕುಂಟು, ಮಾಡಿ ಮತ್ತು ಗೈಸ್ ನೋಡಿ, ನಮ್ಮ ಮನೇಲಿ ನಾನು ಹುಟ್ಟಿದ ದಿನದಲ್ಲೇ ಒಂದು ಸೀತಾಫಲ ಆಗಿದೆ. ಸ್ವಲ್ಪ ಕಾಯಿ ಆದರೂ ಹಣ್ಣಾಗಿದೆ. ಅದು ಇಲ್ಲರೆ ಮಂಗ ಒಂದೆಲ್ಲ ತಿಂತದೆ, ಅದಕ್ಕೆ ಈಗಲೇ ಕೊಯ್ದದ್ದು. ಹೂವು ಮರದಲ್ಲಿ ಅದು ಮೋಡ ನೋಡಿ ಹೇಗುಂಟು ಅಂತ. ಮನೆ ಮೇಲೆ ಫುಲ್ ಕಾಡು. ಹೌದು ಗೈಸ್, ಮನೆ ಮೇಲೆ ಫುಲ್ ಕಾಡು. ಈಗ ಮೋಡ ಬಂದಿದೆ ನೋಡಿ ಹೇಗೆ ಕಾಣ್ತುಂಟು ಗೈಸ್. ಮನೆ ಮೇಲೆ ಫುಲ್ ಕಾಡು. ಡಿನ್ನರಿಗೆ ನಾನ್ ವೆಜ್ ಮತ್ತು ನಮ್ಮ ಮನೇಲಿ ಯಾರು ಸಹ ನಿಮಗೆ ತೋರಿಸ್ಲಿಲ್ಲಲ್ಲ, ಇವತ್ತು ಒಬ್ಬರ ತೋರಿಸ್ತೇನೆ, ಬೇರೆ ಎಲ್ಲ ಮತ್ತೆ ಅವರ ತೋರಿಸ್ತೇನೆ. ಇದು ನನ್ನ ಗೈಸ್, ಇದು ನಮ್ಮ ಮನೆ ಗೈಸ್. ಈಗ ನಾವು ಗುತ್ತೇರಿಗೆ ಹೋಗ್ತಿದ್ದೆ, ಅಂದರೆ ತಿಂಡಿ ಮತ್ತು ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿದ್ದು, ಹಾಗೆ ಹೋಗೋದು. ಮಳೆ ಬರಲಿಕ್ಕಾಯಿತು, ಹಾಗೆ ಬೇಗ ಹೋಗ್ತಿದ್ದೇವೆ ಗೈಸ್. ಈಗ ಗುತ್ತಿಯಾರಿಗೆ ಹೋಗಿ ಬಂದಾಯಿತು. ನಿದ್ದೆ ಬರ್ತದೆ ಗೈಸ್, ಎಡಿಟಿಂಗ್ ಮಾಡಲಿಕ್ಕೆ ಉಂಟು ಗೈಸ್. ಈಗ ನಾವು ಊಟ ಮಾಡ್ತಿದ್ದೇವೆ. ಇನ್ನು ನಾವು ಊಟ ಮಾಡಿ ನಿದ್ದೆ ಮಾಡ್ತೇವೆ. ನಾಳೆ ಎಲ್ಲಿಗೆ ಹೋಗ್ಲಿಕ್ಕುಂಟು, ಮದುವೆಗೆ ಹೋಗ್ಲಿಕ್ಕುಂಟು ಮಂಗಳೂರಲ್ಲಿ. ಹಾಗೆ ಏನು ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಬಾಯ್.